ಸರ್ಜರಿ ಸರ್ಕಸ್ಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಇಬ್ಬರು ಕೂಡ ಸೇರಿಕೊಂಡು ಸರ್ಜರಿ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ. ಅದರ ಮುನ್ಸೂಚನೆಯನ್ನು ಶಿವಕುಮಾರ್ ಅವರು ಕೊಟ್ಟು ಹೋಗಿದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ವಿಸ್ತರಣೆಯ ಸಿದ್ಧತೆ, ಸಂಪುಟ ಪುನರ್ರಚನೆಯ ಸಿದ್ಧತೆ ನಡೀತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಸೇರಿ ಜೊತೆಯಾಗಿ ಚರ್ಚೆ ನಡೆಸುವಂತಹ ನಿರೀಕ್ಷೆ ಇದೆ. ದೆಹಲಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಕೂಡ ಈಗಾಗಲೇ ದೆಹಲಿಗೆ ಪ್ರಯಾಣಿಸ್ತಾ ಇದ್ದಾರೆ. ಅವರು ದೆಹಲಿಗೆ ತಲುಪಿದ ನಂತರ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚರ್ಚೆಗಳು ದೆಹಲಿಯಲ್ಲಿ ನಡೀಬಹುದು. ನಾಳೆ ವರಿಷ್ಠರ ಜೊತೆಗೆ ಡಿಸಿಎಂ ಹಾಗೂ ಸಿಎಂ ಚರ್ಚೆಯನ್ನು ನಡೆಸಲಿದ್ದಾರೆ. ಮತ್ತು ವಿಶೇಷವಾಗಿ 50-50 ಸೂತ್ರದಂತೆ ಕೆಲವು ಸಚಿವರಿಗೆ ಕೊಕ್ ಕೊಡಬೇಕು ಅನ್ನುವಂತಹ ಒಂದು ಯೋಚನೆಯರು ಕೂಡ ಇದ್ದಾರೆ. ಈಗ 1.5 ವರ್ಷದಿಂದ ಯಾರೆಲ್ಲ ಶಾಸಕರ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ನಿಷ್ಕ್ರಿಯ ಸಚಿವರನ್ನ, ಕಳಂಕಿತರನ್ನ ಅವರನ್ನು ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಹೊಸ ಮುಖಗಳಿಗೆ ಅವಕಾಶ ನೀಡೋದಕ್ಕೆ ಸಿಎಂ ನಿರ್ಧಾರವನ್ನು ಕೈಗೊಂಡಿದ್ದಾರಂತೆ. ಇದರ ಭಾಗವಾಗಿಯೇ ಈ ಎಲ್ಲ ತೀರ್ಮಾನಗಳನ್ನು ಕೈಗೊಳ್ಳಲಾಗ್ತದೆ. ಆಡಳಿತಕ್ಕೆ ಮತ್ತಷ್ಟು ಚುರುಕು ಮುಟ್ಟಿಸಬೇಕು ಅನ್ನುವಂತಹ ತಂತ್ರಗಾರಿಕೆಯು ಕೂಡ ಇದರ ಭಾಗಗಳಲ್ಲಿ ಒಂದು. ಇನ್ನು ದೆಹಲಿಯಿಂದಲೇ ಅವರು ಲಿಸ್ಟ್ ತರ್ತಾರಾ ಅನ್ನುವಂಥರ ಬಗ್ಗೆ ಕೂಡ ಒಂದಿಷ್ಟು ಅನುಮಾನಗಳು ಇದ್ದೇ ಇದ್ದಾವೆ. ಆದರೆ ಈಗಲೇ ತತ್ಕ್ಷಣಕ್ಕೆ ಆಗ್ಬಿಡುತ್ತಾ ಅಥವಾ ಅಟ್ಲೀಸ್ಟ್ ಬೆಳಗಾವಿ ಸೆಷನ್ ಮುಗಿದ ನಂತರ ಈ ಲಿಸ್ಟ್ ಬರುತ್ತಾ ಅಥವಾ ಸಂಕ್ರಾಂತಿ ನಂತರ ಈ ಕ್ರಾಂತಿ ನಡೆಯುತ್ತಾ ಅನ್ನೋಂಥ ನೋಡಬೇಕು. ದೆಹಲಿ ಲಿಸ್ಟ್ ಬಳಿಕ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ನವರು ಸಚಿವರನ್ನ ಯಾರನ್ನ ಕೈ ಬಿಡಬೇಕು ಅನ್ನೋಂಥ ವಿಚಾರಕ್ಕೆ ಬಂದಾಗ ಒಂದಿಷ್ಟು ನಿಯಮವನ್ನು ರೂಪಿಸಿಕೊಂಡಿದ್ದಾರೆ. ಪದೇ ಪದೇ ವಿವಾದ ಮೈ ಮೇಲೆ ಎಳೆದುಕೊಳ್ತಾ ಇರುವಂತಹ ಸಚಿವರುಗಳನ್ನು, ಅಂದರೆ ಅನವಶ್ಯಕವಾಗಿ ಅವರು ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ತಾರೆ. ಇದರಿಂದಾಗಿ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗುತ್ತೆ, ಪಬ್ಲಿಕ್ ಪರ್ಸೆಪ್ಷನ್ ಕೂಡ ಸರ್ಕಾರದ ವಿರುದ್ಧ ಆಗತ್ತೆ ಅನ್ನುವಂಥದ್ದು. ಇಂತಹ ವಿವಾದವನ್ನು ಸೃಷ್ಟಿಸುವಂತಹ ಸಚಿವರನ್ನು ಕೈ ಬಿಡಬೇಕು. ಇಲಾಖೆಗಳನ್ನು ಸರಿಯಾಗಿ ನಿಭಾಯಿಸದವರು, ಯಾಕಂದರೆ ಅಂತಿಮವಾಗಿ ಅವರನ್ನು ಮಿನಿಸ್ಟರ್ ಮಾಡಿರುವಂಥದ್ದು ಇಲಾಖೆಯನ್ನು ಚೆನ್ನಾಗಿ ನಿಭಾಯಿಸಬೇಕು, ಒಂದು ಹೊಸತನ ತರಬೇಕು, ಹೊಸ ಯೋಚನೆ ಬೇಕು, ಪಕ್ಷದ ಪರಿಕಲ್ಪನೆ ಇರಬೇಕು, ಪಕ್ಷದ ಒಂದು ಯೋಚನೆಯ ರೀತಿಯಲ್ಲಿಯೇ ಸರ್ಕಾರದ ನಡೆ ಸಾಗಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆದರೆ ಕೆಲವು ಸಚಿವರಿಗೆ ಅದು ಸಾಧ್ಯ ಆಗ್ತಿಲ್ಲ, ಅಂಥವರನ್ನು ಹೊರಗಡಿಡಬೇಕು. ಇನ್ನು ಭ್ರಷ್ಟಾಚಾರದ ಆರೋಪಗಳಿರುವಂತಹ ಸಚಿವರು, ವಿಶೇಷವಾಗಿ RB ತಿಮ್ಮಾಪುರ್ ರೀತಿಯಾದಂತಹ ಸಚಿವರುಗಳೇನಿದ್ದಾರೆ ಅಂಥವ್ರುಗಳನ್ನು ಸಂಪುಟದಿಂದ ಕೈ ಬಿಡುವುದಕ್ಕೆ ಇದು ಸಕಾಲ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಇಂಥವ್ರನ್ನ ಕೊಡ್ಬೋದು. ಸರ್ಕಾರದ ವರ್ಚಸ್ಸು ಕುಂದಿಸುವಂಥವ್ರು, ಒಂದು ವರ್ಚಸ್ಸನ್ನು ಹೆಚ್ಚಿಸೋದಕ್ಕೆ ಸಾಧ್ಯ ಆಗದೇ ಇಲ್ಲದಂಥವ್ರು, ಇನ್ನೊಬ್ಬರು ಇರೋ ವರ್ಚಸ್ಸನ್ನು ಕೂಡ ಕುಂದಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥವ್ರು, ಅಂತಹ ವ್ಯಕ್ತಿಗಳನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು. ಶಾಸಕರು ಮತ್ತು ಜನರಿಗೆ ಸ್ಪಂದಿಸದಂತಹ ಸಚಿವರು, ಯಾಕಂದರೆ ಜನರಿಗೆ ಇರ್ತಾರೋ ಗೊತ್ತಿಲ್ಲ, ಆದರೆ ತಮ್ಮ ಶಾಸಕರಿಗೂ ಕೂಡ ಸ್ಪಂದಿಸದೇ ಇದ್ದಾಗ ಅಂತಹ ಸಚಿವರ ವಿರುದ್ಧ ಶಾಸಕರ ಆಕ್ರೋಶವೂ ಕೂಡ ಇರುತ್ತೆ. ಈ ಕಾರಣಕ್ಕಾಗಿ ಅಂತಹ ಸಚಿವರುಗಳನ್ನು ರಿಮೂವ್ ಮಾಡಬೇಕು. ಆವಾಗ ಸಹಜವಾಗಿಯೇ ಹೊಸದಾಗಿ ಸಚಿವರಾಗುವಂಥವರಿಗೆ ಇಲ್ಲ ನಮ್ಮ ಶಾಸಕರ ಮಾತ್ರ ಕೇಳಬೇಕು ಅನ್ನುವಂಥ ಒಂದು ಪರಿಜ್ಞಾನ ಆದರೂ ಇರುತ್ತೆ ಅಂತ ಹೇಳಿ, ಈ ಕಾರಣಕ್ಕಾಗಿಯೇ ಒಂದಿಷ್ಟು ಕೊಡೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಇದರ ಬಗ್ಗೆ ಸಚಿವರಾಗಿರುವಂತಹ HK ಪಾಟೀಲ್ರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಕ್ಯಾಬಿನೆಟ್ನ ಕೆಲವು ಹಿರಿಯ ಸಚಿವರು ಅದರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ಸಮಥಿಂಗ್ ಇಸ್ ಇನ್ ಆಫಿಂಗ್ ಅಂತ ಹೇಳಿ ಅನಿಸ್ತದೆ. ಸರ್, ಮತ್ತೆ ಈಗ ಸಚಿವರು ಕೆಲವು ಬದಲಾವಣೆ ಮಾಡಬೇಕು ಅನ್ನೋದು, ಈಗ ಸಿಎಂ ಬದಲಾವಣೆ ಮಾಡ್ತಾರೆ, ಸಚಿವರು ಬದಲಾವಣೆ ಮಾಡಿರೋದು, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಅವೆಲ್ಲ ನಡೀತಾ ಇದೆ ಸರ್. ಒಂದು ಪಕ್ಷ ಕ್ರಿಯಾಶೀಲವಾಗಿದ್ದರೆ ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು, ಅವಲೋಕನೆ ಮಾಡೋದು, ಅವರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ. ಆ ಪ್ರಕ್ರಿಯೆ ಹೀಗೆ ಇಂತಹದ್ದೊಂದು ಸಹಜ ಪ್ರಕ್ರಿಯೆಗೆ ಈಗ ಸರ್ಕಾರ ಕೈ ಹಾಕುವಂಥ ಕೆಲಸವನ್ನು ಮಾಡುತ್ತಾ ಅನ್ನೋದು. ಇದರ ನಡುವೆ ಅಧ್ಯಕ್ಷರ ವಿಚಾರದಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರ ಸಾಗಿದೆ. ಸದ್ಯಕ್ಕೇನು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅಧಿಕಾರಕ್ಕೆ ತಂದ ನಂತರ ಲೋಕಸಭೆ ಚುನಾವಣೆಯಲ್ಲಿ ಕೂಡ 9 ಸೀಟು ಗೆಲ್ಲಿಸಿ ಕಳಿಸಿದ್ದಾರೆ. ಜೊತೆಗೆ ಬೈ ಎಲೆಕ್ಷನ್ 3 ಗೆಲ್ಲಿಸಿದ್ದಾರೆ. ಇದೆಲ್ಲವೂ ಕೂಡ ಆದ ಮೇಲೂ ಕೂಡ KPCC ಅಧ್ಯಕ್ಷರ ಮೇಲೂ ಹಲವರ ಕಣ್ಣುಗಳು ಇದ್ದೇ ಇದ್ದಾವೆ. ಯಾಕಂದರೆ ಅವರು KPCC ಅಧ್ಯಕ್ಷರು ಹೌದು, ರಾಜ್ಯದ ಉಪಮುಖ್ಯಮಂತ್ರಿಯೂ ಹೌದು. ದೊಡ್ಡ ಖಾತೆಗಳನ್ನು ನಿಭಾಯಿಸ್ತಾ ಇರುವಂಥ ಉಪಮುಖ್ಯಮಂತ್ರಿ, ಅವರಿಗೆ ಅವರದೇ ಆದಂತಹ
ಕೆಲಸಗಳಿದ್ದಾವೆ. ಇದರ ನಡುವೆ ಪಕ್ಷ ಸಂಘಟನೆಗೆ ಟೈಮ್ ಕೊಡೋಕ್ಕಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ಇದ್ದೇ ಇರ್ತವೆ. ಯಾಕಂದರೆ ಟೈಮ್ ಕೊಡ್ತಾ ಇಲ್ಲ ಅನ್ನೋಂಥ ಅಪಸ್ವರ ಯಾರ್ದೂ ಇಲ್ಲ. ಆದರೆ ಅಧ್ಯಕ್ಷರು ಆಗಿರುವಂಥ DK ಶಿ ಬಳಿ ಹಲವು ಖಾತೆಗಳು ಕೂಡ ಇರೋದ್ರಿಂದಾಗಿ, ವಿಶೇಷವಾಗಿ ಬೆಂಗಳೂರು ನಗರಾಭಿವೃದ್ಧಿ ಅಂತಹ ದೊಡ್ಡ ಖಾತೆ ಅವರ ಜೊತೆಯಲ್ಲಿದೆ. ಹಾಗೆಯೇ ಅದರ ಜೊತೆಗೇ ಜಲಸಂಪನ್ಮೂಲದಂತಹ ಬಹಳ ವಿಸ್ತಾರವಾಗಿರುವಂತಹ ಖಾತೆಯೂ ಕೂಡ ಅವರ ಜೊತೆಗಿದೆ. ಹೀಗಿರುವಾಗ DCM, ಜಲಸಂಪನ್ಮೂಲ, ಬೆಂಗಳೂರು ಅಭಿವೃದ್ಧಿಯ ನಿರ್ವಹಣೆ ಇವೆಲ್ಲ ಜೊತೆಯಾಗಿ ಸಾಗ್ತಾ ಇರುವಾಗ ಫುಲ್ ಟೈಮ್ ಅಧ್ಯಕ್ಷರಾಗಿ ಕೆಲಸ ಮಾಡುವುದು ಕಷ್ಟ. ಯಾಕಂದರೆ ಅವ್ರು ಏನೇ ಆದರೂ ಕೂಡ ಫುಲ್ ಟೈಮ್ ಪಕ್ಷದ ಕೆಲಸವನ್ನು ಮಾಡ್ತಾ ಕೂರೋದಕ್ಕೆ ಆಗೋದಿಲ್ಲ, ಪಕ್ಷ ಸಂಘಟನೆಗೆ ಓಡಾಡೋದಕ್ಕೆ ಆಗೋದಿಲ್ಲ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳ ಸವಾಲು ಬೇರೆ ಕಣ್ಣೆದುರುಗಡೆಗೆ ಗೋಚರಿಸ್ತಾ ಇದೆ, ಅವುಗಳನ್ನು ಮಾಡಬೇಕು. ಆದರೆ ಇಲ್ಲಿ ಉಪಮುಖ್ಯಮಂತ್ರಿ ಆಗಿರೋದ್ರಿಂದಾಗಿ ಕ್ಯಾಬಿನೆಟ್ ಸಬ್ ಕಮಿಟಿಗಳ ಮೀಟಿಂಗ್ಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಜವಾಬ್ದಾರಿಗಳು ಇರ್ತವೆ. ಈ ಕಾರಣಕ್ಕಾಗಿ ಅವರಿಗೆ ಫುಲ್ ಟೈಮ್ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ. 2028 ಚುನಾವಣೆಗೂ ಕೂಡ ಪಕ್ಷವನ್ನು ಸಜ್ಜುಗೊಳಿಸಬೇಕಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇರೆ ಅಧ್ಯಕ್ಷರನ್ನ ಮಾಡೋದು ಸೂಕ್ತ. ಯಾಕಂದರೆ DK ಶಿವಕುಮಾರ್ ಅವ್ರನ್ನ ಅಧ್ಯಕ್ಷರನ್ನಾಗಿ DCM ಆದಮೇಲೂ ಕೂಡ ಮುಂದುವರಿಸಿರುವ ಸಂದರ್ಭದಲ್ಲಿ ಬಂದಂತಹ ಒಂದು ಮಾತೇನಿತ್ತು ಅಂತ ಹೇಳಿದರೆ, ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯವರೆಗೆ ಅಂತ ಇತ್ತು. 2024 ಲೋಕಸಭೆ ಚುನಾವಣೆ ಮುಗೀತು. ಅಷ್ಟೊತ್ತಿಗಾಗಲೇ ಬೈ ಎಲೆಕ್ಷನ್ 3 ಕ್ಷೇತ್ರಕ್ಕೆ ಫಿಕ್ಸ್ ಆಗಿತ್ತು. ಹೀಗಾಗಿ ಆಗಲೂ ಕೂಡ ಚೇಂಜ್ ಮಾಡಲಿಲ್ಲ. ಈಗ ಸದ್ಯಕ್ಕೆ ಯಾವುದೇ ಚುನಾವಣೆ ಕಾಣ್ತಿಲ್ಲ. ಆದರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನ ಚುನಾವಣೆ ಕಣ್ಣೆದುರಿಗೆ ಇದ್ದೇ ಇದೆ. ಫುಲ್ ಟೈಮ್ ಅಧ್ಯಕ್ಷರಿದ್ರೆ ಸಂಘಟನೆ ಸುಲಭ ಅನ್ನುವಂತಹ ಸ್ಟ್ರಾಟಜಿಯು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆಗೆ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಸಚಿವರುಗಳಲ್ಲಿ ಯಾರ್ಯಾರ ಕುರ್ಚಿಗೆ ಆಪತ್ತು ಬರಬಹುದು ಅನ್ನುವಂಥ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ RB ತಿಮ್ಮಾಪುರ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು. ಅಬಕಾರಿ ಇಲಾಖೆಯ ಸಚಿವರು 700 ಕೋಟಿ ರೂಪಾಯಿಯ ಹಗರಣದ ಆರೋಪವನ್ನು ಮದ್ಯದಂಗಡಿಗಳ ಮಾಲೀಕರು ಮಾಡಿದರು, ಪ್ರಧಾನಮಂತ್ರಿ ಮೋದಿಯವರು ಮಾಡಿದರು. ಇನ್ನು ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಇಲಾಖಾವಾರು ಕಳಪೆ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅವರ ಯಾವುದೇ ಹೊಸತನವನ್ನು ಶಿಕ್ಷಣ ಇಲಾಖೆಯಲ್ಲಿ ತರೋದಕ್ಕೆ ಅವರಿಂದಲೂ ಕೂಡ ಸಾಧ್ಯ ಆಗಿಲ್ಲ. D ಸುಧಾಕರ್ ಅವರು ಸಾಂಖ್ಯಿಕ ಸಚಿವರು, ಅವರು ಸಚಿವರಾಗಿದ್ದಾರೆ ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದಂಗೆ ಅವರ ಕೆಲಸ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಗೋಚರ ಇಲ್ಲ. ಇನ್ನು KH ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವಂಥವರು ಹೊಸಬರಿಗೆ ಮಣೆ ಹಾಕುವಂಥ ಉದ್ದೇಶ, ಹೊಸಬರಿಗೆ ಅಂದರೆ ಅವರ ಮಗಳಿಗೆ ಸಚಿವ ಸ್ಥಾನವನ್ನು ಕೊಡಬಹುದು ಅಂತೇಳಿ, ಆದರೆ ಅಪ್ಪನನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತೇಳಿ. ಇನ್ನು NS ಬೋಸರಾಜ್ ಅವರು ಸಣ್ಣ ನೀರಾವರಿ ಖಾತೆ ಸಚಿವರು, ಇಲಾಖಾವಾರು ಕಳಪೆ ಸಾಧನೆ ಅನ್ನುವಂಥದ್ದು ಕೂಡ ಇದೊಂದು ಬಹಳ ಮುಖ್ಯವಾದಂತಹ ಮಾನದಂಡ ಆಗಿದೆ. ರಹೀಂ ಖಾನ್ ಪೌರಾಡಳಿತ ಖಾತೆ ಸಚಿವರು ಹೊಸಬರಿಗೆ ಮಣೆ ಹಾಕೋದಕ್ಕಾಗಿ ಮತ್ತು ಅವರು ಕೂಡ ಆಡಳಿತವನ್ನು ನಿರ್ವಹಿಸುವುದರಲ್ಲಿ ಯಾವುದೇ ರೀತಿಯಂಥ ಹೊಸತನವನ್ನು ತಂದಿಲ್ಲ. ಪೌರಾಡಳಿತ ಖಾತೆ ಸಚಿವರು ಇದಾರೋ ಇಲ್ಲೋ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಸಾಗ್ತಾ ಇದೆ ಅನ್ನುವಂಥ ಆರೋಪ ಅವರ ವಿರುದ್ಧ ಇದೆ. ಇನ್ನು ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ಇವ್ರದ್ದು ಅಷ್ಟೇ ಇಲಾಖಾವಾರು ಹೇಳಿಕೊಳ್ಳುವಂತಹ ಸಾಧನೆ ಆಗಿಲ್ಲ. ಯುವಕರ ಜೊತೆ ಕನೆಕ್ಟ್ ಆಗಬಹುದಾಗಿತ್ತು. ಉನ್ನತ ಶಿಕ್ಷಣ ಖಾತೆ ಅನ್ನೋದು ಬಹಳ ವಿಸ್ತಾರವಾದಂಥ ಖಾತೆ, ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಕನೆಕ್ಟ್ ಆಗಬಹುದಾಗಿತ್ತು. ಆದರೆ ಅಂತಹ ಕೆಲಸವನ್ನು MC ಸುಧಾಕರ್ ಅಂತ ಒಬ್ಬ ಕ್ರಿಯಾಶೀಲ ಶಾಸಕರಾಗಿದ್ದಂಥವ್ರಿಗೆ ಸಾಧ್ಯ ಆಗ್ತಿಲ್ಲ ಸಚಿವರಾಗಿ ಅನ್ನುವಂಥದ್ದು. ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇಲ್ಲ. ಅಂದರೆ ಸಂಭಾವ್ಯ ಸಚಿವರುಗಳು ಯಾರ್ಯಾರು ಆಗಬಹುದು ಅನ್ನುವಂಥ ವಿಚಾರಕ್ಕೆ ಬಂದಾಗ ಪಟ್ಟಿ ದಿವಸದಿಂದ ದಿವಸಕ್ಕೆ ಬೆಳೀತಾ ಇದೆ. ಇವರಲ್ಲಿ ಯಾರು ಮಂತ್ರಿಗಳಾಗ್ತಾರೆ ಗೊತ್ತಿಲ್ಲ, ಆದರೆ ಪಟ್ಟಿಯಂತೂ ಬೆಳೀತಾ ಇದೆ. ಕಾಂಗ್ರೆಸ್ನಲ್ಲಿ M ಕೃಷ್ಣಪ್ಪನವರ ಹೆಸರು ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ. ವಿಜಯನಗರದ ಶಾಸಕರು, ಬೆಂಗಳೂರಿನ ವಿಜಯನಗರದ ಶಾಸಕರು. BK ಹರಿಪ್ರಸಾದ್ ಅವರು ಪರಿಷತ್ ಕೋಟಾದಲ್ಲಿ ಈ ಬಾರಿ ಆದರೂ ಮಂತ್ರಿ ಆಗ್ತಾರಾ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. C ಪುಟ್ಟರಂಗಶೆಟ್ಟಿ ಅವರು ಚಾಮರಾಜನಗರದ ಶಾಸಕರು ಏನು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ತಿರಸ್ಕರಿಸಿದರು. ನಾನು ಆಗದಿದ್ರೆ ಏನು ಕೂಡ ಮಂತ್ರಿ ಅಷ್ಟೇನೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಹೀಗಾಗಿ ಪುಟ್ಟರಂಗಶೆಟ್ಟಿ ಅವರ ಹೆಸರು ಕೂಡ ಕನ್ಸಿಡರೇಷನ್ ಇದ್ದೇ ಇರುತ್ತೆ ಚಾಮರಾಜನಗರಕ್ಕೆ ಪ್ರಾತಿನಿಧ್ಯ ಕೊಡುವ ನಿಟ್ಟಿನಲ್ಲೂ ಕೂಡ. B ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮಾಂತರದ ಶಾಸಕರು. ಇನ್ನು ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ ಶಾಸಕರು. ಆದರೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಮತ್ತೆ ಮೈಸೂರಿಗೆ ಎಷ್ಟು ಪ್ರಾತಿನಿಧ್ಯ ಅನ್ನೋಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಶಿವಲಿಂಗೇಗೌಡರು ಅರಸೀಕೆರೆಯ ಶಾಸಕರು. ಹಾಸನಕ್ಕೊಂದು ರೆಪ್ರೆಸೆಂಟೇಷನ್ನ ವಿಚಾರದಲ್ಲೂ ಕೂಡ ಬಹಳ ಮುಖ್ಯವಾದಂಥ ಆಯ್ಕೆ ಆಗುತ್ತೆ. ರೂಪಾ ಶಶಿಧರ್ ಅವರು ಅಪ್ಪನ ಖಾತೆಗೆ ಮಗಳು ಬರ್ತಾರಾ ಅಂತ ಹೇಳಿ KGF ಶಾಸಕಿ. ಇನ್ನು P ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರು, SC ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳು. ಹೀಗೆ ಹೊಸ ಹೆಸರುಗಳು ಬರ್ತಾ ಇದ್ದಾವೆ. CP ಯೋಗೇಶ್ವರ್ ಅವ್ರಿಗೂ ಕೂಡ ಸಂಭಾವ್ಯರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಕಾಣಿಸ್ಕೊಳ್ತಾ ಇದೆ, ಚನ್ನಪಟ್ಟಣದ ಶಾಸಕರು. ಯಾಕಂದರೆ ಚನ್ನಪಟ್ಟಣದಲ್ಲಿ ಅವರು ಗೆದ್ದಿರೋದು ಮಾತ್ರ ಅಲ್ಲದೆ ಅವರ ಪ್ರಭಾವ ಸಹಜವಾಗಿಯೇ ಇದ್ದೇ ಇದೆ. ಇನ್ನು SN ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು, ಲಕ್ಷ್ಮಣ್ ಸವದಿ ಲೋಕಸಭೆ ಚುನಾವಣೆಯಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ನಿಭಾಯಿಸಿದಂಥ ಅಥಣಿ ಶಾಸಕರು, ಇವರುಗಳ ಹೆಸರು ಕೂಡ ಬರ್ತಾ ಇದೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಶಾಸಕ, ಸಾಗರದ ಶಾಸಕರು, ಮಧು ಬಂಗಾರಪ್ಪ ಅವರ ಪ್ಲೇಸ್ನಲ್ಲಿ ಅದೇ ಸಮುದಾಯದಿಂದ. ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿ ಶಾಸಕರು, ಅವರು ಕೂಡ ಬಹಳ ಕ್ರಿಯಾಶೀಲ ವ್ಯಕ್ತಿ, ಆದರೆ ಅವರಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಪಕ್ಷ ಅನ್ನೋಂಥ ನೋಡಬೇಕು. CS ನಾಡಗೌಡರು ಮುದ್ದೇಬಿಹಾಳದ ಶಾಸಕರು, ಹಿರಿಯ ಶಾಸಕರು, ಅವರ ಹೆಸರು ಕೂಡ ಇಲ್ಲಿ ಚರ್ಚೆಯಲ್ಲಿ ಇರುವಂತಹ ಅಂಶಗಳ ಆಗಿದ್ದಾವೆ.